ಫ್ಯಾನ್ಸ್ ಅನ್ನೋದು ಆ ಮೂವಿ ಆ ಕ್ಯಾರೆಕ್ಟರ್ಗೆ ಮಾತ್ರ ಇರಬೇಕಲ್ಲ, ಪರ್ಸ್ನಲ್ ಲೈಫಿಗೆ ಇರಬೇಕು. ಪರ್ಸ್ನಲ್ ಲೈಫ್ಗೆ ಹೆಂಗೆ ಬರೋಕ್ಕೆ ಸಾಧ್ಯ ಫ್ಯಾನ್ಸ್? 3,000 ಕಾಂಟ್ಯಾಕ್ಟ್ ನಿಮ್ಮಲ್ಲಿ ಸಾಂತ್ವನ ಹೇಳಿದ್ದಾರೆ, ರೈಟ್. ಬಟ್ ಉಳಿದ ಜನನು ನಿಮ್ಮನ್ನು ಬೆಳೆಸಿದಾರಲ್ಲ ಅನ್ನೋದು. ಬೆಳೆಸಿದ್ದಾರೆ. ಚೇಚೆ ನೀವು ಹೇಳ್ತಾರೆ ಕರೆಕ್ಟ್. ಸರ್, ಹಿಂದ್ಗಡೆಯಿಂದ ಮಾತಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ರೋಡಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಒಬ್ಬ ಹುಚ್ಚಾನು ಮಾತಾಡ್ತಾನೆ, ಒಳ್ಳೆಯವನು ಮಾತಾಡ್ತಾನೆ, ಇನ್ನೊಬ್ಬ ಡಿಗ್ನಿಫೈಡ್ ಇರೋನು ಮಾತಾಡ್ತಾನೆ. ಯಾರು ಮಾತಾಡಿದ್ರೆ ಅದನ್ನು ನಾವು ರಿಸೀವ್ ಮಾಡ್ಕೋಬೇಕು, ಅದು ನಮ್ಗೆ ಗೊತ್ತಿರಬೇಕು. ಯಾರ್ಯಾರೋ ಮಾತಾಡೋಂಥ ಅವ್ರಿಗೆಲ್ಲ ಉತ್ತರ ಕೊಡೋದ್ರೆ ನಾವು ದೊಡ್ಡ. ಒಂದು ಪ್ಯಾನ್ ಇಂಡಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಅನ್ನೋದು. ಇಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ KGF ಏನು ಮಾಡಲಿಲ್ಲ. ಅದಾಯ್ತು. ಅದಾದ್ಮೇಲೆ ಗೊತ್ತಾಯ್ತು ನಾವು ಇಷ್ಟು ವರ್ಷ ನಾವು ಇವ್ರುಗಳು ನೋಡ್ಕೊಂಡು ಪ್ಯಾನ್ ಇಂಡಿಯಾ ಇವ್ರನ್ನ ಸ್ಟಾರ್ ಅಂದ್ಕೊಂಡಿದ್ವಿ. KGF ಎಲ್ಲ ಬಂದ್ಮೇಲೆ ಗೊತ್ತಾಯ್ತು ನಾವೆಂತ ಸ್ಟಾರ್ಗಳು ಅಂತ. ಆಕ್ಟಿಂಗ್ ಅನ್ನೋದು ತಲೆಗೆ ಮಕ್ಳಿಗೆ ಬಂದ್ಬಿಟ್ರೆ ಎಜುಕೇಶನ್ ವಯಸ್ಸಿಂದ ಉಳಿತಾರೆ ಅಂತ. ನಮ್ಮ ಟೈಮ್ ಇತ್ತಲ್ಲ, ಅವಾಗ ಆ್ಯಕ್ಟಿಂಗ್ ಕ್ಲಾಸ್ ಕಳಿಸಿದ್ರು ಒಂದು ಗ್ಯಾರಂಟಿ ಇತ್ತು. ಈಗ ಬ್ಯಾಕ್ ಗ್ರೌಂಡ್ ಈ ಥರ ಇಂಡಸ್ಟ್ರಿಯಲ್ಲಿ ಇರೋರು ಇದ್ದರೆ ಹೆಂಗೋ ಅವ್ರನ್ನ ಹೇಳ್ಬಿಟ್ಟು ಮುಂದಕ್ಕೆ ತಳ್ಬೋದು. ಈಗ ಆ್ಯಕ್ಟಿಂಗ್ ಎಲ್ಲ ಎಲ್ಲಿ ರೋಡ್ಗೂ ಸಿಗ್ತಾ ಇದೆ. ಆ್ಯಕ್ಟಿಂಗ್ ತುಂಬ ಕಾಂಪಿಟೇಷನ್ಸ್ ಇದೆ. ಆಮೇಲೆ ಅದನ್ನು ನಂಬ್ಕೊಂಡು ಏನಾದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿನೂ ಚಾನ್ಸ್ ಸಿಗಲಿಲ್ಲ ಅಂದರೆ ಡಿಸ್ಟರ್ಬ್ ಆಗ್ಬಿಡ್ತಾರೆ ಮಕ್ಕಳು. ಇವಾಗ ನೀವೊಂದು ಆಕ್ಟಿಂಗ್ ಕ್ಲಾಸ್ ಶುರು ಮಾಡಬೇಕು ಅಂತಂದ್ರೆ ಇಂಟ್ರೆಸ್ಟ್ ಇದೆಯಾ ಸರ್? ಆ್ಯಕ್ಟಿಂಗ್ ಕೋರ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಮೊನ್ನೆ ಎಲ್ಲ ನಾವು ಡಿಸೈಡ್ ಮಾಡಿದ್ವಿ. ಬಟ್ ಅದಕ್ಕೆ ಒಂದು ಒಳ್ಳೆ ಜಾಗ, ಒಳ್ಳೆ ಪ್ಲಾಟ್ಫಾರ್ಮು, ಅದಕ್ಕೆ ಟೈಮ್ ಕೊಡಬೇಕು. ಸೊ ಅದಕ್ಕೆಲ್ಲ ಒಂಚೂರು ಯೋಚನೆ ಮಾಡ್ತಾ ಇದೀವಿ. ಸೊ ಒಬ್ಬ ಆರ್ಟಿಸ್ಟಿಗೆ ಆಕ್ಟಿಂಗ್ ಕ್ಲಾಸ್ ಅನ್ನೋದು ಮಸ್ಟಾ ಸರ್? ಯಾಕಂದ್ರೆ ನಾನು ನೋಡ್ದಂಗೆ ಆರ್ಟಿಸ್ಟ್ ಆಗಬೇಕು ಅಂದ್ರೆ ನಾನೀಗ ಕೆಲವು ಕಡೆ ಹೋದಾಗ ಆಡಿಷನ್ಗಂತ ಬರ್ತಾರೆ ಪಾಪ. ಕ್ಲಾಸ್ಗೆ ಹೋಗಿದ್ದೀನಿ 3 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷ ಹೇಳ್ತಾರೆ, ಬಟ್ ನೋಡೋಗ ಕಾಣಿಸಲ್ಲ ಸರ್. ಅದೇ ಯಾವ ಕ್ಲಾಸು, ಯಾರು ಟೀಚ್ ಮಾಡೋರು, ಏನು ಕೋರ್ಸ್ ಅದು? ಈಗ ಏನಾಗಿದೆ ಗೊತ್ತಾ, ಈಗ ಈ ಏರಿಯಾಲಿರೋ ಮನೇಲಿ ಎಷ್ಟೋ ಜನ ತಾಯಿ ತಂದೆಯರಿಗೆ ಮಕ್ಕಳನ್ನ ಆ್ಯಕ್ಟಿಂಗ್ ಕ್ಲಾಸ್ಗೆ ಹಾಕ್ಬೇಕು ಅಂತ ಆಸೆ ಇರುತ್ತೆ. ಆ ಏರಿಯಾಲಿ ಯಾವನೋ ಆ್ಯಕ್ಟಿಂಗ್ ಗೊತ್ತಿಲ್ಲದವರೇ ಆ್ಯಕ್ಟಿಂಗ್ ಕೋರ್ಸ್ ಓಪನ್ ಮಾಡಿರ್ತಾನೆ. ಸುಮ್ಮನೆ ಮಾಡಿರ್ತಾನೆ. ಅವ್ರನ್ನ ನಂಬ್ಕೊಂಬಿಟ್ಟು ಅಲ್ಲಿ ಕಳಿಸ್ತಾರೆ ಪಾಪ. 3 ಮಂತ್ಸ್ ಕೋರ್ಸು, 6 ಮಂತ್ಸ್ ಕೋರ್ಸು ಅಂತ ಕಳಿಸ್ತಾರೆ. ಎಲ್ಲಿ ಅವರು ಇದೇ ಇರಲ್ಲ, ಅವ್ರಿಗೆ ಗೊತ್ತಿರಲ್ಲ ಹೇಳ್ಕೊಡೋದಕ್ಕೆ. ಸುಮ್ಮನೆ 3 ತಿಂಗಳು 4 ತಿಂಗಳು ಅಂದ್ಬಿಟ್ಟು ಅವ್ರದ್ದೇ ಒಂದು ಸರ್ಟಿಫಿಕೇಟ್ ಮಾಡ್ಬಿಟ್ಟು ಕಳಿಸ್ತಾರೆ ಪಾಪ. ಅವರು ಯಾರ ಹತ್ರ ಬಂದು ಆ್ಯಕ್ಟಿಂಗ್ ಕೇಳ್ತಾರೆ, ಯಾರೂ ಇದು ಮಾಡೋಕ್ಕಾಗಲ್ಲ. ಈ ಥರನೂ ಆಗುತ್ತೆ. ಬಟ್ ಏನು ಆ್ಯಕ್ಟಿಂಗ್ ಕೋರ್ಸ್ ಅನ್ನೋದು ಯಾರು ಅದನ್ನು ಕೋರ್ಸ್ ನಡೆಸ್ತಿದ್ದಾರೆ, ಆ ಒಂದು ಟೀಮ್ ಹೆಂಗಿದೆ ಅದನ್ನೆಲ್ಲ ಕುಲಂಕುಷವಾಗಿ ಹೋಗಿ ನೋಡಿದ್ರೆ 100% ಇವಾಗ ನೋಡಿ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಅಂಥವ್ರದ್ದೆಲ್ಲ ಅವ್ರದ್ದು ಟೀಮಿಂದ ಬಂದಿರೋ ಎಷ್ಟೋ ಜನ ಇದೆ. ಎಸ್ ಮೂರ್ತಿ ಅವರು, ಅವ್ರ ಮಗಳು, ಯಾರೆಲ್ಲ ಎಂತೆಂಥ ರಮ್ಯಾ ಇರ್ಬೋದು, ನಮ್ಮ ಅಭಿಷೇಕ್ ಇರ್ಬೋದು, ರವಿಚಂದ್ರನ್ ಮಕ್ಕಳು ಇರ್ಬೋದು, ಎಲ್ಲ ಅಭಿನಯ ತರಂಗದಿಂದನೇ ಬಂದಿರೋದು. ಓಕೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರು ಇಂಡಸ್ಟ್ರಿಗೆ ಬಂದಿದ್ದೀರಾ ಅಂತ ಹೇಳಿದ್ರಿ. ಸೊ ಇನ್ನೊಬ್ಬರು ಬರಬಹುದಾ? ಅಂದರೆ ನಿಮ್ಮ ಮಗ ಇಂಡಸ್ಟ್ರಿಗೆ ಬರ್ತಾರಾ ಸರ್? ಡೈರೆಕ್ಟಾಗಿ ಅದನ್ನೇ ಕೇಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನೋಡ್ಬಿಟ್ಟೆ ನಾನು ಎಷ್ಟು ಮೋಸಗಳು ಎಲ್ಲ ನೋಡಿದ್ದೀನಿ ಲೈಫಲ್ಲಿ. ನನಗೆ ತುಂಬ ಆಸೆ ಇರೋದು ಅವನ್ನ ಲಾಯರ್ ಮಾಡಬೇಕು ಅಂತ. ಯಾಕೆ? ಟಾಪ್ ಲಾಯರ್ ಮಾಡಬೇಕು ಅಂತ. ಯಾಕೆ ಸರ್? ಲಾಯರ್ ಒಬ್ಬಂಗೆ ಇರೋದು ಅಧಿಕಾರ. ಒಬ್ಬ ರಾಜಕಾರಣಿ ಆಗಲಿ, ಒಬ್ಬ ಪೊಲೀಸ್ ಆಫೀಸರ್ ಆಗಲಿ, ಇನ್ನೊಬ್ಬರಾಗಲಿ, ಎಲ್ಲ ಅವ್ರಿಗೆ ಲಾ ಬಗ್ಗೆ ಗೊತ್ತಿರುತ್ತೆ, ಸಮಾಜದಲ್ಲಿ ಹೆಂಗಿರ್ಬೇಕು ಅನ್ನೋದು ಗೊತ್ತಿರುತ್ತೆ, ಲಿಮಿಟೇಷನ್ಸ್ ಗೊತ್ತಿರುತ್ತೆ. ಅದೊಂದು ಓದ್ಕೊಂಡು ಇನ್ನು ಮಿಕ್ಕಿದ ಅವ್ನ ಕೆರಿಯರ್ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಈಗ ಆಲ್ರೆಡಿ ಟೆರರ್ ಅನ್ನೋ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾನೆ ನನ್ನ ಮಗ. ನೋಡಿ, ಅದು ಬೈ ಬ್ಲಡ್ ಅಲ್ಲ, ಅದು ಏನಾಗೋಯ್ತು, ಆದಿತ್ಯ ಅವ್ನು ಚಿಕ್ಕವನಿದ್ದಾಗ ರೋಲ್ ಬೇಕು ಅಂತ ಇದು ಮಾಡಿದ್ದಕ್ಕೆ ಆದಿತ್ಯ ಅವರು. ಸೊ ಹಂಗೆ ಪ್ರೊಡ್ಯೂಸರು ಡೈರೆಕ್ಟ್ರು ಕೇಳ್ಕೊಂಡ್ರು. ಆವತ್ತು ಸ್ಕೂಲ್ ರಜಾ ಟೈಮ್, ಅದು ಸಮ್ಮರ್ ಹಾಲಿಡೇಸ್ ಟೈಮ್, ಅದಕ್ಕೆ ಮಾಡಲಿ ಅಂತ ಇದು ಮಾಡಿದೆ. ಅವನು ಚೆನ್ನಾಗಿ ಮಾಡಿದ್ದಾನೆ, ನೋಡಬೇಕು ಅದನ್ನು ಅಷ್ಟೇ. ಫರ್ದರ್ ಆ ಥರ ಇಲ್ಲ ಅವ್ನಿಗೆ ಸ್ಟಡೀಸೇ. ಸುಮ್ಮನೆ ಅದು ಆದಮೇಲೆ ಇನ್ನೂ 3-4 ಸಿನಿಮಾ ಬಂತು, ನಾನು ಮಾಡಿಸ್ಲಿಲ್ಲ. ಅದು ಸ್ಕೂಲ್ ಟೈಮಲ್ಲಂತೂ ಯಾವುದೇ ಕಾರಣಕ್ಕೂ ಮಾಡಿಸಲ್ಲ. ರಜಾ ಇದ್ದಾಗ ಏನಾರು ಇದ್ದೆ ಮಾಡಲಿ, ಅದು ಒಂದು ತಿಳ್ಕೊಳ್ಳಿ ಅಂತ. ಬ್ಯಾಸ್ಕೆಟ್ಬಾಲ್ ಚೆನ್ನಾಗಿ ಆಡ್ತಾನೆ, ಅದರಲ್ಲಿದ್ದಾನೆ. ಸ್ಪೋರ್ಟ್ಸಲ್ಲಿ ಕ್ರಿಕೆಟಲ್ಲಿದ್ದಾನೆ. ಅಂದರೆ ನಿಮ್ಮ ಪ್ರಕಾರ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗ್ ಅನ್ನೋದು ತಲೆಗೆ ಮಕ್ಳಿಗೆ ಬಂದುಬಿಟ್ರೆ ಎಜುಕೇಷನ್ ವಯಸ್ಸಿಂದ ಉಳಿತಾರೆ ಅಂತ? ಇಲ್ಲ, ಯಾಕೆಂತ ಇವಾಗ ಹೇಳ್ತೀನಿ ಕೇಳಿ. ನಮ್ಮ ಟೈಮ್ ಇತ್ತಲ್ಲ, ಅವಾಗ ಆ್ಯಕ್ಟಿಂಗ್ ಕ್ಲಾಸ್ ಕಳಿಸಿದ್ರು ಒಂದು ಗ್ಯಾರಂಟಿ ಇತ್ತು. ಈಗ ಬ್ಯಾಕ್ ಗ್ರೌಂಡ್ ಈ ಥರ ಇಂಡಸ್ಟ್ರಿಯಲ್ಲಿ ಇರೋರು ಇದ್ದರೆ ಹೆಂಗೋ ಅವ್ರನ್ನ ಹೇಳ್ಬಿಟ್ಟು ಮುಂದಕ್ಕೆ ತಳ್ಬೋದು ಅಂತ. ಈಗ ಆ್ಯಕ್ಟಿಂಗ್ ಎಲ್ಲ ಎಲ್ಲಿ ರೋಡ್ಗೂ ಸಿಗ್ತಾ ಇದೆ. ಆ್ಯಕ್ಟಿಂಗು ರೋಡಲ್ಲಿ ಏನಂದರೆ ನಿಮಗೆ ಗೊತ್ತಲ್ಲ, ಈಗ ಶಾರ್ಟ್ ಮೂವೀಸ್ ಮಾಡ್ತಿದ್ದಾರೆ, ಎಲ್ಲರೂ ಹಿಟ್ ಆಗ್ತಿದ್ದಾರೆ. ತುಂಬ ಕಾಂಪಿಟೇಷನ್ಸ್ ಇದೆ.
ಆಮೇಲೆ ಅದನ್ನ ನಂಬ್ಕೊಂಡು ಏನಾದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿನೂ ಚಾನ್ಸ್ ಸಿಗಲಿಲ್ಲ ಅಂದರೆ ಡಿಸ್ಟರ್ಬ್ ಆಗ್ಬಿಡ್ತಾರೆ ಮಕ್ಕಳು. ಈಗ ಅದನ್ನೆಲ್ಲ ನಾವು ನಂಬೋಕ್ಕಾಗಲ್ಲ ಆ್ಯಕ್ಟಿಂಗ್ನೆಲ್ಲ. ಫಸ್ಟು ಸ್ಟಡೀಸಲ್ಲಿ ಒಂದು ಪ್ರಾಪರ್ ಡಿಗ್ರಿ, ಪ್ರಾಪರ್ ಒಂದು ಕಂಪ್ಲೀಷನ್ ಆಫ್ ಇದನ್ನು ಎಜುಕೇಷನ್ ಆಗಿಬಿಟ್ರೆ ಅವ್ರು ಏನೂ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗ್ಬೋದು. ದಟ್ ಈಸ್ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಈಗ ನೀವು ಅಂದ್ಕೊಂಡಂಗೆ ಆ್ಯಕ್ಟಿಂಗ್ ಏನು ಇವಾಗ ಮುಂಚೆ ಥರ ನಮ್ಮ ಕಾಲ ಥರ ಅಲ್ಲ, ತುಂಬ ಕಷ್ಟ ಇದೆ. ತುಂಬ ಸ್ಮಾರ್ಟ್ ಇರಲಿ, ತುಂಬ ಅವನು ಎಷ್ಟೇ ಟ್ಯಾಲೆಂಟೆಡ್ ಇರಲಿ, ಅವ್ನು ಹೋಗ್ಬೇಕು ಅಂದ್ರೆ ಅವ್ನಿಗೆ ಧೈರ್ಯ ಮಾಡೋ ಒಬ್ಬ ಪ್ರೊಡ್ಯೂಸರ್ ಸಿಗಬೇಕು. ಅದು ಪಿಕ್ಚರ್ ಮಾಡಿ ಅದು ಕರೆಕ್ಟ್ ಟೈಮ್ಗೆ ಯಾವುದು ಪಿಕ್ಚರ್ ಇಲ್ದಿರೋ ಟೈಮಲ್ಲಿ ರಿಲೀಸ್ ಮಾಡಬೇಕು. ಅದು ಹೋಗಿ ಜನ ನೋಡಿ ಹಿಟ್ಟಾಗಬೇಕು. ಅದು ಹಿಟ್ಟಾದರೆ ಅವ್ನ ಕೆರಿಯರ್ ಒಂದು ಲೆವೆಲ್ಗೆ ಪುಷಪ್ ಆಗುತ್ತೆ. ಅದಷ್ಟುವರೆಗೂ ಅವ್ನ ಮನೇಲಿ ಯಾವುದೂ ಜವಾಬ್ದಾರಿ ಇರಬಾರ್ದು. ಅವನದೇ ಸಂಪಾದನೆ ಅವನೇ ಎಲ್ಲ ಇದು ಮಾಡ್ಕೊಳಂಗಿರ್ಬೇಕು. ಎಲ್ಲ ಇದೆ. ಇವತ್ತು ತುಂಬ ಕಷ್ಟ ಇದೆ. ನಮ್ಮ ಥರ ಇದಲ್ಲ ಲೈಫಲ್ಲ ಅವಾಗ. ಸರ್ ಫರ್ದರ್ ಇವಾಗ ಬೇರೆ ಜಾನರ್ ಯಾವ್ದು ಮಾಡ್ತಾ ಇದ್ದೀರಿ ಸರ್? ಅದೇ ಈಗ ನೀವು ಚೌಕಿದಾರ ನೋಡ್ಬಿಟ್ರೆ, ನೀವು ಚೌಕಿದಾರ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ನಂದು ತುಂಬಾನೇ ವಿಚಿತ್ರ, ಗಡ್ಡ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಆ ಮೂವಿ. ತುಂಬ ಎಕ್ಸ್ಪೆಕ್ಟೇಷನ್. ನನ್ನ ರೋಲ್ ಯಾವ ಥರ ತಗೋತಾರೆ ನೋಡಬೇಕು. ಓಕೆ. ಭಾಳ ಭಾಳ ಕ್ರೂಯಲ್ ಕ್ಯಾರೆಕ್ಟರ್ ನಂದು. ಅದು ಮಾಡಿದ್ದೀನಿ. ಬೇಸ್ ಏನಿದೆ ಸರ್ ಮೂವಿದದು? ಅಪ್ಪ ಮಗ ತುಂಬ ಒಳ್ಳೆ ಮೆಸೇಜ್ ಇದೆ. ಸಾಯಿ ಕುಮಾರ್ ಅವರು ಫಾದರ್ ರೋಲ್ ಮಾಡಿದ್ದಾರೆ ಫಸ್ಟ್ ಟೈಮು ಕನ್ನಡದಲ್ಲಿ. ನಿಮ್ಗೊಂದು ಫಾದರ್ ರೋಲ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ. ನಾನು 5-6 ವರ್ಷದಿಂದ ಕೇಳ್ತೇನೆ, ಸರ್ ನೀವು ಹೆಂಗೋ ನಿಮ್ಗೆ ಕೊಡೋಕ್ಕಾಗಲ್ಲ ಅಂತ ಬರ್ಕೊಂಡು. ಸರ್ ನಾನು ಫ್ಯಾಕ್ಟಾಗಿ ಹೇಳ್ಬಿಟ್ಟಿದ್ದೀನಿ, ಆಗದಿಂದ ಹೇಳಬೇಕು ಅಂತಿದ್ದೆ, ಈಗ ಹೇಳ್ತೀನಿ ಸರ್. ಎಲ್ಲರೂ ಹೀರೋ ಇಷ್ಟಪಡ್ತಾರೆ, ಬಟ್ ನಾನು ಯಾವುದೋ ಒಂದು ಮೂವಿ ನೋಡಬೇಕಾದ್ರೆ ಹಿಂದ್ಗಡೆ ಯಾರಾದರೂ ಹೈಟಾಗಿ ಇಲ್ಲೆಲ್ಲ ಗುಂಡ್ಗುಂಡಿದ್ರೆ ಆ ವಿಲನ್ ಕ್ಯೂಟ್ ಇದಾರಲ್ಲ, ಈ ವಿಲನ್ ಕ್ಯೂಟ್ ಇದಾರಲ್ಲ ಅಂತ ಹೇಳ್ತಾ ಇದ್ದೆ. ಅದ್ರಲ್ಲಿ ನೀವು ಒಬ್ರು ಆಕ್ಚುಲಿ. ಥ್ಯಾಂಕ್ ಯು ಸೊ ಮಚ್. ಅದೇ ನಮ್ಗೆ ಹೇಳಿದ್ರೆ ಕೇಳಲ್ಲ, ಫಾದರ್ ರೋಲ್ ಕೊಡಿದ್ರೆ ಕೊಡ್ತಾ ಇಲ್ಲ. ಈಗ ಸಿಂಪಲ್ ಸುನಿ ಒಂದು ಪ್ರಾಮಿಸ್ ಮಾಡಿದ್ದಾರೆ, ಯಾವುದೊಂದು ಪಿಕ್ಚರಲ್ಲಿ ಮೇಜರ್ ರೋಲ್, ಅದು ಫಾದರ್ ರೋಲೇ, ಹೀರೋಯಿನ್ ಫಾದರ್. ಬಟ್ ಅದೇ ಇಡೀ ಸಿನಿಮಾ ಮೈನ್ ಕ್ಯಾರೆಕ್ಟರ್ ಅದು. ಮಾಡ್ತೀರಾ? ಅಯ್ಯೋ ನಾನು ಎಷ್ಟು ಸಲ ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ, ಕೇಳ್ತಿರಲ್ಲ, ನಾನು ಮಾಡ್ತೀನಿ ಅಂದೆ. ಸೊ ನಿಮ್ಮ ಡ್ರೀಮ್ ರೋಲ್ ಅಂದರೆ ಅದೇನಾ ಸರ್? ಬೇರೆ ಯಾವುದಾದ್ರೂ ಡ್ರೀಮ್ ರೋಲ್ ಅಂತ ಇದೆಯಾ? ಈ ರೋಲ್ ನಾನು ಮಾಡಬೇಕು ಅಂತಿದ್ರೆ ಯಾವುದು ಡ್ರೀಮ್ ರೋಲು? ನನಗೆ ಡ್ರೀಮ್ ರೋಲ್ ಅಂದರೆ ಈ ಡಾನ್ ಥರ ರೋಲ್, ಒಂದು ಮೇಜರ್. ಈಗ ಆ ಥರ ಸಿಗಬೇಕು ನಮಗೆ, ಕೊಡಬೇಕು ಅವರು. ನಮಗೆ ಡ್ರೆಸ್ಸಸ್ ಹಾಕ್ಸಿದ್ರೆ ಅದು ಲುಕ್ಕೇ ಬೇರೆ ಇರುತ್ತೆ. ನಮ್ಮ ಧೈರ್ಯ ಮಾಡಬೇಕು. ಇವ್ರು ಮಾಡ್ತಿಲ್ಲ ಡೈರೆಕ್ಟ್ರುಗಳು, ಯಾರನ್ನೋ ಹಾಕೊಂಡು ಮಾಡ್ತಾರೆ, ಅವ್ರಿಗೆ ಕಾಣಿಸೋದೇ ಇಲ್ಲ. ಹೊರಗಿನವರ ವಿಲನ್ ಕಾಣ್ತಾ ಇದ್ದಾರೆ ಈಗ ನೋಡಿ. ಈಗ ಪ್ಯಾನ್ ಇಂಡಿಯಾ ಅಂತ ಒಂದು ಹೆಸರು ಆಗ್ಬಿಟ್ಟಿದೆ. ಪ್ಯಾನ್ ಇಂಡಿಯಾ ಅಂದ ತಕ್ಷಣ 5 ಲ್ಯಾಂಗ್ವೇಜಿಂದ 5 ಕ್ಯಾರೆಕ್ಟರ್ ಕರ್ಕೊಂಬಂದು ಹಾಕ್ತಾರೆ. ಇನ್ನೆಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತೆ, ಅಲ್ಲೇ ಮುಗಿದೋಯ್ತು. ಆ ಥರ ಮಾಡ್ತಾ ಇದ್ದಾರೆ. ಅದನ್ನು ಸರಿ ಅನ್ನೋಕ್ಕೂ ಆಗ್ತಾಯಿಲ್ಲ, ತಪ್ಪು ಅನ್ನೋಕ್ಕೂ ಆಗ್ತಾಯಿಲ್ಲ. ಅದೇ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು ಸರ್ ನಂದು. ಪ್ಯಾನ್ ಇಂಡಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಅನ್ನೋದು. ಇಲ್ಲ ಅದು ನೋಡಿ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ KGF ಏನು ಮಾಡಲಿಲ್ಲ. ಅದಾಯ್ತು. ಅದಾದಮೇಲೆ ಗೊತ್ತಾಯಿತು, ನಾವು ಇಷ್ಟು ವರ್ಷ ನಾವು ಇವ್ರುಗಳ್ದು ನೋಡ್ಕೊಂಡು ಪ್ಯಾನ್ ಇಂಡಿಯಾ ಇವ್ರನ್ನ ಸ್ಟಾರ್ ಅಂದ್ಕೊಂಡಿದ್ವಿ. KGF ಎಲ್ಲ ಬಂದಮೇಲೆ ಗೊತ್ತಾಯಿತು ನಾವೆಂಥ ಸ್ಟಾರ್ಗಳು ಅಂತ, ಕನ್ನಡ ಇಂಡಸ್ಟ್ರಿ ಎಂಥ ಸ್ಟಾರ್ಗಳು, ಆ್ಯಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಎಲ್ಲರೂ ಅನ್ನೋದು ಗೊತ್ತಾಯಿತು. ಸೊ ಪ್ಯಾನ್ ಇಂಡಿಯಾ ಬಂದಿದ್ದು ತಪ್ಪಲ್ಲ. ಇಲ್ಲಿ ಪ್ಯಾನ್ ಇಂಡಿಯಾ ಏನಾಗ್ತಾಯಿದೆ ಈಗ ನೋಡಿ, ಇವಾಗ ವಿಜಯ್ ಕಿರಂದೂರ್ ಅವರು ದೊಡ್ಡ ಡೈರೆಕ್ಟ್ರು, ಪ್ರೊಡ್ಯೂಸರು, KVN ಪಿಕ್ಚರ್ಸು. ಈ ಥರ 1, 2, 3 ಇದೆ ಪ್ರೊಡಕ್ಷನ್. 50 ಕೋಟಿ 100 ಕೋಟಿ ಪಿಕ್ಚರ್ ಹಾಕೋರು. ಇನ್ನೆಲ್ಲಿದೆ? ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬೇರೆಯವರೆಲ್ಲ 100 ಕೋಟಿ 200 ಕೋಟಿ ಹಾಕೋರೇ ಇರೋದು. ಸೊ ಅಲ್ಲಿ ರೆಗ್ಯುಲರ್ ಪ್ಯಾನ್ ಇಂಡಿಯಾ ಇಸ್ ಅ ಕಾಮನ್ ಇದಲ್ಲಿ. ಇಲ್ಲಿ 3 ಸಿನಿಮಾ ಇವ್ರು 3 ಜನ ಬಂದು ಪಿಕ್ಚರ್ ಮಾಡ್ತಾರೆ. ಇಲ್ಲಿ 300 ಸಿನಿಮಾ ಎಕ್ಕುಟ್ ಹೋಗ್ತಾ ಇದೆ. ಅವರಿಂದನೇ ಇವ್ರು ಹೋಗ್ತಾರಲ್ಲ ಸರ್, ಏನು ಮಾಡ್ತೀವಿ? ಎಕ್ಕುಟ್ ಹೋಗ್ತಿದ್ದಾನೆ ಇವರಿಂದ ಅಂತ ಹೇಳ್ತಾ ಇಲ್ಲ ನಾನು. ಇವ್ರುಗಳು ಕರೆಕ್ಟಾಗಿ ಟೈಮ್ ನೋಡ್ಕೊಂಡು ಬಿಡಬೇಕು. ಇವಾಗ ನೋಡಿ ಕಾಂತಾರ, ಇವಾಗ ನಾವು ಎಲ್ಲ ಅವಾಗ 100 ಡೇಸ್ ಅನ್ನೋ ಸಿನಿಮಾ ನೋಡ್ತಿದ್ವಿ. ಇವಾಗ ಏನಿದ್ರು KGF, ಕಾಂತಾರ, ಚಾರ್ಲಿ, ಇನ್ನೊಂದು ಯಾವುದೋ ಪಿಕ್ಚರ್ ನಮ್ಮ ಸೂಫ್ರಮ್ಸು, ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅವ್ರು ಕಾಂಪಿಟೇಷನಾಗಿ ಹೋಗಬಾರ್ದು, ಕಾಯಬೇಕು. ಈ ಪಿಕ್ಚರ್ ಮಾಡ್ಬಿಡ್ತಾರೆ ನಮ್ಮವರು. ರಿಲೀಸ್ ಮಾಡೋಕ್ಕೂ ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ಟೈಮ್ ನೋಡ್ಕೊಂಡು ರಿಲೀಸ್ ಮಾಡಬೇಕು. ಇಂಥ ಒಳ್ಳೊಳ್ಳೆ ಸಿನಿಮಾಗೆ ಬಂದಾಗ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಬಿಟ್ಬಿಡ್ಬೇಕು. ಅವ್ರದ್ದು ಮುಗಿಲಪ್ಪ ಆಮೇಲೆ ರಿಲೀಸ್ ಮಾಡೋಣ ಅಂತ. ಕಾಯೋ ಶಕ್ತಿ ಇರಲ್ಲ, ಸಾಲ ಮಾಡಿ ಸಿನಿಮಾ ಹೊಟ್ಟಿರ್ತಾರೆ ಇವರೆಲ್ಲ. ಬಟ್ ನಾವು ಎಷ್ಟೋ ಮೂವೀಸ್ಗಳದ್ದು ಪೇಪರಲ್ಲಿ ಆರ್ಟಿಕಲ್ ನೋಡಿರ್ತೀವಿ, 100 ಡೇಸ್ ಆಯಿತು, 150 ಡೇಸ್ ಆಯಿತು, 300 ಡೇಸ್ ಆಗಿದೆ ಅಂತಲೂ ಹಾಕೊಂಡಿರೋರು ಇದ್ದಾರೆ. ಅದೆಲ್ಲ ಬೇಡ. ಈಗ ಅದನ್ನ ಏನು ಗೊತ್ತಿಲ್ಲ, ಅದು ಯಾವ ಥರ ಹಾಕ್ಕೊತಾರೆ, ಅದು ಹೆಂಗೆ ಮಾಡ್ತಾರೆ, ಅವ್ರಿಗೇನು ಗೊತ್ತಾಗಲ್ವಾ, ನಮಗೂ ಅರ್ಥ ಆಗಲ್ಲ. ಮೀಡಿಯಾದವ್ರಿಗೆ TRP ಬೇಕು, ಟೈಮ್ ಪಾಸ್ ಬೇಕು ಅಂಥವ್ರನ್ನ ಹೈಲೈಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಗೊತ್ತಾಗಲ್ಲ. ಸೊ ಓಡಿರಲ್ಲ, ಓಡಿಸ್ತಾರೆ. ಅದೇ ಓಡಿಸೋದೇ ಬರೀ ಇದರಲ್ಲಿ
ಚಾನಲಲ್ಲಿ ನ್ಯೂಸ್ ಪೇಪರ್ಸ್ಗಳಲ್ಲಿ ಅಷ್ಟಲ್ಲಿ ಓಡಾಡ್ತಾರೆ ಸರ್. ಓಕೆ, ಫರ್ದರ್ ಪ್ಲಾನ್ಸ್ ಏನೇನಿದೆ ಸರ್? ಅದೇ ಈಗ ಅಮರಾವತಿ ಪೊಲೀಸ್ ಠಾಣೆ ಅಂತ ಒಂದು ಸಿನಿಮಾ ನಡೀತಾ ಇದೆ. ನಮ್ಮ ಸಿಂಪಲ್ ಸುನೀದ್ ಒಂದು ಸಿನಿಮಾ ಸ್ಟಾರ್ಟ್ ಆಗಬೇಕೀಗ, ಅದು ಆಗ್ತಾ ಇದೆ. ಆಮೇಲೆ ಇನ್ನು 3 ಸಿನಿಮಾ ಇವಾಗ ಪ್ರೆಸೆಂಟು ರೆಡಿ ಇದೆ, ಮಾಡೋದಕ್ಕೆ ಇದು ಮಾಡ್ತಿದ್ದೀನಿ. ನೋಡಬೇಕು ಹೆಂಗೆ ನಡೆಯುತ್ತೆ, ಹೆಂಗೆ ಸಸ್ಟೈನ್ ಆಗ್ತೀವಿ ನೋಡ್ಕೊಂಡು ಹೋಗ್ಬೇಕಷ್ಟೆ. ಸರ್, ಹಿಂದ್ಗಡೆಯಿಂದ ಮಾತಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಿಂದ್ಗಡೆ ಮಾತಾಡೋರು ಪಾಪ ನಂಗೆ ಗೊತ್ತಿಲ್ಲದೆ ಇರೋರು ಪಾಪ. ಈಗ ನಾವು ನೋಟೆಡ್ ಪಬ್ಲಿಕ್ ಕಾಣೋರು ನಾವು. ಅವ್ರ ಬಗ್ಗೆ ಈಗ ರೋಡಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಒಬ್ಬ ಹುಚ್ಚಾನು ಮಾತಾಡ್ತಾನೆ, ಒಳ್ಳೆಯವನು ಮಾತಾಡ್ತಾನೆ, ಇನ್ನೊಬ್ಬ ಡಿಗ್ನಿಫೈಡ್ ಇರೋನು ಮಾತಾಡ್ತಾನೆ. ಯಾರು ಮಾತಾಡಿದ್ರೆ ಅದನ್ನು ನಾವು ರಿಸೀವ್ ಮಾಡ್ಕೋಬೇಕು, ಅದು ನಮ್ಗೆ ಗೊತ್ತಿರಬೇಕು. ಯಾರ್ಯಾರೋ ಮಾತಾಡೋಂಥ ಅವ್ರಿಗೆಲ್ಲ ಉತ್ತರ ಕೊಡೋಕೆ ಹೋದರೆ ನಾವು ದಡ್ಡರಾಗ್ತೀವಿ. ವೆರಿ ಸಿಂಪಲ್. ಈಗ ನೋಡಿ, ನೀವು ಸಿಂಪಲ್ ಈಗ ಏನೋ ಒಂದು ಪ್ರಚಾರ ಆಗೋಯ್ತು ಅಂತ ಹೇಳಿದ್ರಿ ನೀವು, ಅಲ್ಲಿ ಏನಿದ್ರು ಅನ್ನೋನ್ ಪರ್ಸನ್ಸ್ ಮಾತ್ರ ಕಮೆಂಟ್ ಮಾಡಿರ್ತಾರೆ. ಅವ್ರು ಅನ್ನೋನ್ ಪರ್ಸನ್ಸ್ ಕರ್ಕೊಂಡು ನಿಮಗೇನು? 25 ವರ್ಷದಿಂದ ನಾನು ಆಲ್ಮೋಸ್ಟ್ 3,000 ಜನ ಸಂಪಾದನೆ ಮಾಡಿದ್ದೀನಿ. ನನಗೆ ಇವಾಗಲೂ ನನ್ನ ಫೋನ್ ಕಾಂಟ್ಯಾಕ್ಟ್ಸಲ್ಲಿ ಇದ್ದಾರೆ. ಅವರೆಲ್ಲ ನನಗೆ ಸಾಂತ್ವನ ಹೇಳಿದ್ದಾರೆ, ಬ್ರದರ್ ನಿಮ್ಮ ಬಗ್ಗೆ ಈ ಥರನ ಅಂತೇಳಿ. ಸಾಕಲ್ಲ, ನನ್ನ ಬಗ್ಗೆ ಗೊತ್ತಿರೋ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರಲ್ಲ. ಗೊತ್ತಿಲ್ಲದೆ ಇರೋರು ಕಟ್ಕೊಂಡು ನನಗೇನು? ನಾನು ಕಮೆಂಟ್ಸ್ ನೋಡೋಕ್ಕೆ ಹೋಗಲ್ಲ ಫಸ್ಟ್ ಆಫ್ ಆಲ್. ಇದುವರೆಗೂ ನಂದು ನೀವು ಇನ್ಸ್ಟಾ ಚೆಕ್ ಮಾಡ್ಬೋದು, ನಂದು ಫಾಲೋವರ್ಸೇ ಇಲ್ಲ ನನಗೆ. ಇನ್ಸ್ಟಾ ನಾನು ಯೂಸ್ ಮಾಡಲ್ಲ ಜಾಸ್ತಿ. ಬಟ್ ನೋಡೋ ವ್ಯೂವರ್ಸ್ ಅನ್ಕೋಬೋದು 3,000 ಕಾಂಟ್ಯಾಕ್ಟ್ ನಿಮ್ಮಲ್ಲಿ ಸಾಂತ್ವನ ಹೇಳಿದ್ದಾರೆ, ರೈಟ್? ಬಟ್ ಉಳಿದ ಜನನು ನಿಮ್ಮನ್ನು ಬೆಳೆಸಿದಾರಲ್ಲ ಅನ್ನೋದು. ಬೆಳೆಸಿದ್ದಾರೆ, ಚೇಚೆ ನೀವು ಹೇಳ್ತಾರೆ ಕರೆಕ್ಟು, ಬೆಳೆಸಿದ್ದಾರೆ. ಬೆಳೆಸಿರೋರು ಹೌದಾ ಆಶ್ಚರ್ಯಪಟ್ಟಿರೋರು ಮಾತ್ರ ಇರ್ತಾರೆ. ಅದರಲ್ಲಿ ಯಾರು ಗೊತ್ತಿಲ್ಲದೆ ಅನ್ನೆಸರಿ ನಿಮ್ಮ ಬಗ್ಗೆ ರಾಂಗ್ ಮಾತಾಡಲ್ಲ. ಈಗ ನೀವು ಹೇಳಿದ್ರಿ ಇವಾಗ ಏನೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೋಡ್ಬಿಟ್ಟು ನಾನು ಮಾರ್ಕ್ಸ್ ಬರ್ಕೊಂಡೆ ಅಂತ ಏನೋ ಅಂದರು ಅಂದರೆ, ಈಗ ಇದು ಯಾವುದೋ ಪ್ರಚಾರ ಬಂತು ಅಂದ ತಕ್ಷಣ ನೀವು ತಪ್ಪ ತಿಳ್ಕೊಂಬಿಡ್ತೀರ. ಅದು ಆರೋಪಿಸ್ತಾನ ಅಷ್ಟೇ, ಇಟ್ ಇಸ್ ನಾಟ್ ಅಪರಾಧಿ. ನಿಮಗೆ ಕನ್ಫರ್ಮೇಷನ್ ಆಯಿತಾ ಅವಾಗ ಇವ್ರು ಇಂಥವ್ರು ಅಚ್ಚೆ. ಈಗ ಕಳ್ತನ ಮಾಡೋರು ಏನಂತಾರೆ? ಕಳ್ಳ ಅಲ್ಲ, ಅದೇ ತಪ್ಪು ತಿಳ್ಕೊಂಡಿರೋದು ನೀವು. ಈಗ ನೀವು ಕ್ಲೋಸ್ ಫ್ರೆಂಡ್ಸು. ನೀವು ಒಳ್ಳೆಯವ್ರು ಅಂತ ನಾನು ನಿಮ್ಮ ಜೊತೆ ಫುಲ್ ಕ್ಲೋಸ್ ಆಗಿದ್ದೀನಿ. ನೀವೇನೋ ತಪ್ಪು ಮಾಡ್ತಿರ್ತೀರ, ನಂಗೆ ಗೊತ್ತೇ ಇರಲ್ಲ. ತಪ್ಪು ಮಾಡಿ ಸಿಕ್ಕಾಕೊಂಡಾಗ ಇವರ ಕಳ್ಳರೇ ಅವರು ಗೊತ್ತಿರಲಿಲ್ಲ ಅನ್ನೋದು. ಅಂದರೆ ಕದ್ದು ಸಿಕ್ಕಾಕೊಂಡಾಗ ಮಾತ್ರ ಕಳ್ಳ ಅಂತ ಗೊತ್ತಾಗೋದು. ಜೊತೆಲೇ ಇರೋನ್ನ ಕಳ್ಳ ಅಂತ ಹೆಂಗೆ ಹೇಳ್ತೀರಾ? ಅವ್ನು ನಿಮ್ಮ ಫ್ರೆಂಡ್ ಆಗಿರ್ತಾನೆ. ಅರ್ಥ ಆಯ್ತಾ? ಈಗ ಅಷ್ಟೇ, ಇಷ್ಟೇ ನೀವು ತಿಳ್ಕೊಬೇಕಾಗಿರೋದು. ಕಳ್ತನ ಮಾಡೋರು ಯಾರು ಕಳ್ಳರಲ್ಲ, ಕದ್ದು ಸಿಕ್ಕಾಕೊಂಡಾಗಲೇ ಗೊತ್ತಾಗೋದು ಅವ್ನು ಕಳ್ಳ ಅಂತ. ಕಳ್ತನ ಅಲ್ಲಿ ಯಾರೋ ಒಂದು 4-5 ಜನ ಇದ್ದಾಗ ಅವ್ರ ಮೇಲೆ ಅಪವಾದ ಬಂತು ಅಂದ ತಕ್ಷಣ ಅವನ್ನ ನೀವು ದೂಷಿಸ್ಕೊಂಡು ದೂರ ಇಟ್ಬಿಟ್ರೆ ಏನರ್ಥ? ವೆಯ್ಟ್ ಮಾಡೋಣ ಇರೋ, ಅವ್ನು ಹಂಗಲ್ಲ, ಇಷ್ಟು ವರ್ಷದಿಂದ ಇಲ್ಲಿದ್ದಾನೆ, ಗೊತ್ತಿದ್ದಾನೆ ನಮಗೆ, ವಿ ಶುಡ್ ವೇಟ್ ಆ್ಯಂಡ್ ಸಿ ಅಂತ ಹೇಳ್ಬೇಕಲ್ವ. ಓಕೆ ಅಷ್ಟೇ. ಸರ್, ಫ್ಯಾನ್ಸ್ ಅಂತ ಆಗ್ತಾರೆ. ಫ್ಯಾನ್ಸ್ ಅನ್ನೋದು ಆ ಮೂವಿ ಆ ಕ್ಯಾರೆಕ್ಟ್ರಿಗೆ ಮಾತ್ರ ಇರಬೇಕಲ್ಲ, ಪರ್ಸ್ನಲ್ ಲೈಫಿಗೆ ಇರಬೇಕು? ಸೆಲೆಬ್ರಿಟಿಗಳ ವಿಷಯದಲ್ಲಿ ಬಂದಾಗ ಈ ಸೆಲೆಬ್ರಿಟಿ ವಾರ್ಗಳು, ಸೆಲೆಬ್ರಿಟಿ ಕಮೆಂಟ್ಸ್ಗಳು ನೋಡಿ ಸಾಕಾಗಿದೆ. ಪರ್ಸ್ನಲ್ ಲೈಫ್ಗೆ ಹೆಂಗೆ ಬರೋಕ್ಕೆ ಸಾಧ್ಯ ಫ್ಯಾನ್ಸು? ನಾನೀಗ ಒಂದು ಫ್ಯಾಮ್ಲಿಗೆ ಅಲ್ಲಿ ಮೋಸ ಮಾಡ್ತಿರ್ತೀನಿ, ಅವನು ಯಾರೋ ಹೆಣ್ಣಿಗೇನೋ ಚುಡಾಯಿಸ್ತಿರ್ತೀನಿ, ಇನ್ನೊಂದು ಮಾಡ್ತಿರ್ತೀನಿ. ಈ ಥರ ಒಂದು ಕ್ಯಾರೆಕ್ಟರ್ಸ್ ಇದೆ, ಎಚ್ಚರ ತೋಳಿ ಅಂತ ಜನಕ್ಕೆ ತೋರಿಸೋದಕ್ಕೋಸ್ಕರ ಆ ಪಾತ್ರಗಳು ಮಾಡೋದು ನಾವು. ವಜ್ರಮುನಿ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ನೀವೇ ಯೋಚನೆ ಮಾಡಿ. ಮಕ್ಕಳೇ ಎದುರ್ಕೊಳ್ಳೋರು. ಜಗ್ಗ ಅಂತ ನನ್ನ ಫ್ರೆಂಡ್ ಅವನು, ವಜ್ರಮುನಿ ಅವ್ರ ಮಗ. ಅವರೆಲ್ಲ ಹೇಳೋರು ನಮಗೆ ಕಥೆಗಳು. ಅವ್ರ ಅಣ್ಣ ಅವರೆಲ್ಲ ಅಪ್ಪನ ಹತ್ರ ಹೋಗೋಕ್ಕೆ ಎದುರುತ್ತಾ-ಇದ್ರು. ಪರ್ಸ್ನಲ್ ಲೈಫ್ಗೂ ಫ್ಯಾನ್ಸು ಇಷ್ಟೇ ವ್ಯತ್ಯಾಸ. ಫ್ಯಾನ್ಸು ನಮಗೋಸ್ಕರ ಅವರು ಟಿಕೆಟ್ ದುಡ್ಡು ಕೊಟ್ಟು, ಇವಾಗ ನಮ್ಮ ದರ್ಶನ್ ಇಲ್ವಾ ಸೆಲೆಬ್ರಿಟಿ ಅಂತ ಎದೆಲೆ ಹಚ್ಚಾಕ್ಸೋನಿಲ್ವಾ, ಆ ಥರ ಎಲ್ಲ ಎಷ್ಟೋ ಇದಿದೆ. ಹಾಗಂತ ಹೆಂಗೆಂಗೋ ಅವ್ರನ್ನ ತುಂಬ ಮೈಮೇಲೆ ಹಾಕ್ಕೊಂಡ್ರು ಅದು ಅರ್ಥ ಇಲ್ಲ. ಆ ಥರ ಬರೋಲ್ಲ. ಯಾರೋ ಕೆಲವು ಹುಚ್ಚ ಅಭಿಮಾನಿಗಳು ಇರ್ತಾರೆ ಪಾಪ, ಏನೇನೋ ಮಾಡ್ಕೊಂಡ್ಬಿಡ್ತಾರೆ, ಏನೇನೋ ಆಗೋಗುತ್ತೆ ಅವ್ರಿಗೆ. ಅದೇ ನಾನು ಹೇಳಿದ್ನಲ್ಲ, ರೋಲ್ ಮಾಡಲ್ ಆಗಿರ್ಬೇಕಂದ್ರೆ ಈಗ ನೋಡಿ, ನಾನು ಸಿನಿಮಾದಲ್ಲಿ ಬಚ್ಚೋಲೆ ಗೌರವ್ ಅಂತ ನಾನು ಏನೇ ಡ್ರೆಸ್ ಹಾಕ್ಕೊಂಡು ಈಗ ಏನೇನೇ ಉಪೇಂದ್ರ ಅವರೇ ಎಂತೆಂಥ ಕ್ಯಾರೆಕ್ಟರ್ ಮಾಡಿಬಿಟ್ಟಿದ್ದಾರೆ. ಹೋಗಿ ನಿಮ್ಮ ಗಂಡದ ನೋಡ್ಕೊ, ಇನ್ನೊಂದು ಮಾಡ್ತಾರೆ, ಇದು ನೋಡಿ ಇದು ಈ ಪ್ರಪಂಚ, ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಅವ್ರ ಫ್ಯಾಮಿಲಿ ಲೈಫ್ ಎಷ್ಟು ಚೆನ್ನಾಗಿದೆ. ಪರ್ಸ್ನಲ್ ಲೈಫ್ ಈಸ್ ಪರ್ಸ್ನಲ್ ಲೈಫ್. ಅಂದರೆ ಈ ಥರನೂ ಇರ್ತಾರೆ ಜನ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಆ ಥರ ಪಾತ್ರಗಳು ಮಾಡೋದು ನಾವು.